ಇವರು ನಿಜವಾದ ಈ ಚೆಂಗ್ಲು ಅನ್ನೋ ಪದಕ್ಕೆ ಯಾರಾದ್ರೂ ಒಬ್ರು ಇದ್ರೆ ಅದು ಡಿ ಕೆ ಶಿವಕುಮಾರ್, ಅದು ನಾನಲ್ಲ. ಜೊತೆಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ವ್ಯಕ್ತಿ. ನಿಜ, ಬೆಂಗಳೂರು ನಗರಕ್ಕೆ ಇವಾಗ 2 ವರ್ಷ ತುಂಬಾಯ್ತು ಇವರು ಉಪಮುಖ್ಯಮಂತ್ರಿ ಆಗಿ. ಏನ್ ಸಾಧನೆ ಮಾಡಿದ್ದಾರೆ, ಏನು ಕೊಡುಗೆ ಕೊಟ್ಟಿದ್ದಾರೆ? ಇವರು ಸಾಧನೆ ಕೊಡುಗೆ 2 ವರ್ಷದ ಒಂದು ಪಟ್ಟಿ ಬಿಡುಗಡೆ ಮಾಡಿ. ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಒಂದು ಕಾಮಗಾರಿನ DPR ಮಾಡಿದ್ ನಾನು, ಅಂದಾಜು ಪಟ್ಟಿ ಮಾಡಿಸಿದ್ ನಾನು, ಇವತ್ತು ಈ ಕಾಮಗಾರಿನ ಪ್ರಾರಂಭ ಮಾಡಿದೀನಿ ಅಂತ ಹೇಳಿ ಸಾಕು. ಮೊನ್ನೆ ಮಾಡಿದ್ರು, ಬೆಂಗಳೂರೆಲ್ಲ ಒಂದು ಜಾತ್ರೆ ಮಾಡಿದ್ರು. ಅದು ಸರ್ಕಾರದ ಕಾರ್ಯಕ್ರಮ ಆಗಿರ್ಲಿಲ್ಲ. ಪಾಪ ಇವ್ರು ಏನೋ ಮಾಡ್ಬಿಡ್ತಾರೆ, ಮುಂದಕ್ಕೆ ನನಗೇನೋ ಆಗತ್ತೆ, ನಿನಗ್ ಸೀಟ್ ಕೊಡ್ತೀನಿ ಕೌನ್ಸಿಲರ್ ಆಗು, ನಿನಗ್ ಸೀಟ್ ಕೊಡ್ತೀನಿ ಕೌನ್ಸಿಲರ್ ಆಗು ಅಂದ್ರೆ ಪಾಪ ಕೌನ್ಸಿಲರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರೋರು ಫ್ಲೆಕ್ಸ್ ಕಟ್ಟಿ ಪಾಪ ಈಗಾಗಲೇ ಸುಸ್ತಾಗ್ಬಿಟ್ಟವ್ರು ಅವ್ರು ಕೌನ್ಸಿಲರ್ ಆಗೋ ಆಸೆನ. ಈ ಕಡೆ ಎಲೆಕ್ಷನ್ನೂ ಇಲ್ಲ. ಅವ್ರುಗಳನ್ನ ಇಟ್ಕೊಂಡು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದು. 964 ಕಿಲೋಮೀಟರ್ ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಇವ್ರು ಮೊನ್ನೆ ಪೂಜೆ ಮಾಡಿದ್ದಾರೆ, ಗುದ್ಲಿ ಪೂಜೆ ಅಂತೇಳಿ. ಎಷ್ಟು ಕಿಲೋಮೀಟ್ರು? ಟ್ಯಾಪೆ ಹಾಕೋ ಕೆಲ್ಸಕ್ಕೆ ಇವ್ರು ಗುದ್ಲಿ ಪೂಜೆ ಮಾಡಿರೋ RR ನಗರದಲ್ಲಿ. BL ಸರ್ಕಲ್ ಇಂದ ಉತ್ರಳ್ಳಿ ರಿಂಗ್ ರೋಡ್ ವರ್ಗು ಗುಂಡಿಗಳು ಎಲ್ಲೆಲ್ಲವೇ ಹುಡುಕ್ರಪ್ಪ, ಹುಡುಕ್ಬಿಟ್ಟು ಮುಚ್ಚಿರಿ ಅಂತ ಹೇಳೋದಿಕ್ಕೆ ಒಂದು ಉಪಮುಖ್ಯಮಂತ್ರಿ ಬಂದು ಪೂಜೆ ಮಾಡ್ರು. ಎಲ್ಲಾರು ಕೇಳಿದೀರಾ? ಎಲ್ಲಾದ್ರೂ ನೋಡಿದಿರಾ? ಪಾಟ್ ಹೋಲ್ಸ್ ಗುಂಡಿ ಮುಚ್ಚೋದಿಕ್ಕೆ, ಪ್ಯಾಚ್ ವರ್ಕ್ ಮಾಡೋದಿಕ್ಕೆ RR ನಗರದಲ್ಲಿ ಉಪಮುಖ್ಯಮಂತ್ರಿ. ಪಾಪ ಅದನ್ನ ಕೆಲವರು ಫ್ಲೆಕ್ಸ್ ಕಟ್ಕೊಂತಾರೆ. ಅದು ಯಾವ ರೇಂಜಿಗೆ ಕಟ್ತಾರೆ ಅಂದ್ರೆ, ಈ ಶೋಲೆ ಪಿಕ್ಚರ್ ಅಲ್ಲಿ ಸಿನಿಮಾ 70mm ಸಿನಿಮಾ, ಆ ಸಿನಿಮಾದಲ್ಲಿ ಒಂದ್ ಕಡೆ ಗಬ್ಬರ್ ಸಿಂಗು, ಒಂದ್ ಕಡೆ ಅಮಿತಾಬ್ ಬಚ್ಚನ್, ಒಂದ್ ಕಡೆ ಧರ್ಮೇಂದ್ರ, ಒಂದ್ ಕಡೆ ಹೇಮಾ ಮಾಲಿನಿ. ಶೋಲೆ 70mm ಆ ತರ ಫ್ಲೆಕ್ಸ್ ಕಟ್ತಾವ್ರೆ ಎಲ್ಲಾ ಕಡೆ. ಯಾವ ತರ? ಶೋಲೆ ಪಿಕ್ಚರ್ ನೋಡಿದೀರಾ ನೀವು? ಈಗ RR ನಗರದಲ್ಲಿ ಓಡ್ತಾ ಇರೋದು ಇದೆ ಶೋಲೆ ಪಿಕ್ಚರ್ 70mm ಫ್ಲೆಕ್ಸು. ನಾನು ಶೋಲೆ ಪಿಕ್ಚರ್ ಬಗ್ಗೆ ಹೇಳ್ತಾ ಇದ್ದೀನಪ್ಪ. ಆ ಫ್ಲೆಕ್ಸ್ ನೋಡಿದಾಗ ನನ್ಗೆ ಅನ್ಸಿದ್ದು, ಒಬ್ಬರು ಗಬ್ಬರ್ ಸಿಂಗ್ ತರನೇ ಇದ್ದಾರೆ, ಒಬ್ರು ಅಮಿತಾಬ್ ಬಚ್ಚನ್ ತರನೇ ಇದ್ದಾರೆ, ಇನ್ನೊಬ್ರು ಹೇಮಾ ಮಾಲಿನಿ ತರನೇ ಇದ್ದಾರೆ. ನಾನೇನ್ ಮಾಡ್ಲಪ್ಪ? ನನ್ನನ್ನ ಆಹ್ವಾನ ಇಲ್ಲ. ನನ್ನ ಕ್ಷೇತ್ರದ ಕಾಮಗಾರಿ, ಸರ್ಕಾರದ ಕಾಮಗಾರಿಗೆ ಅಧ್ಯಕ್ಷೆ ವಹಿಸ್ಬೇಕಾಗಿರೋದು ಒಬ್ಬ ಶಾಸಕ. ಆದ್ರೆ ಶಾಸಕ ಇಲ್ಲ ಇಲ್ಲಿ. ಈ 70mm ಪಿಕ್ಚರ್ ಓಡ್ತಾ ಇತ್ತು. ಏನ್ ಮಾಡೋಣ? ಟನಲ್ ವರ್ಕ್ ಬಗ್ಗೆ ಪಾಪ 9 ಕೋಟಿ DPR ಮಾಡಕ್ಕೆ. ಅಲ್ಲಿ ಯಾವುದೋ ಬೇರೆ ರಾಜ್ಯದ್ದು DPR ನ ಯಥಾವತ್ತು ಜೆರಾಕ್ಸ್ ಹಾಕಿ ಕೊಟ್ಬಿಟ್ಟವ್ರು 9 ಕೋಟಿ ತಿನ್ಬಿಟ್ಟು. ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ, ಟನಲ್ ವರ್ಕ್ ಮಾಡೋದಿಕ್ಕೆ 4 ಜನನ ನೇಮಿಸಿದ್ದಾರೆ. ಅಲ್ರಿ, RR ನಗರ ಆರ್ಚ್ ನಿಂತೋಗಿದೆ, ಹೊಸಕೆರಳ್ಳಿ ಆ ಬ್ರಿಡ್ಜ್ ನಿಂತೋಗಿದೆ, ಕೆಂಗುಂಟೆ ಬ್ರಿಡ್ಜ್ ನಿಂತೋಗಿದೆ, BDA ಕಾಂಪ್ಲೆಕ್ಸ್ ಬ್ರಿಡ್ಜ್ ನಿಂತೋಗಿದೆ, HMT ಬ್ರಿಡ್ಜ್ ನಿಂತೋಗಿದೆ, ಜಾಲಹಳ್ಳಿ ಕ್ರಾಸ್ ನಿಂತೋಗಿದೆ. ನಿಂತೋಗಿರೋ ಕಡೆ ಗಮನ ಹರಿಸ್ರಿ ಅಂದ್ರೆ ಟನಲ್ ಮಾಡ್ತಾರೆ. ಇವ್ರನ್ನ ಮಾಡಕ್ಕೆ ನಿಮ್ ಕೈಯಲ್ಲಿ ಆಗಲ್ಲ. ಇನ್ ಇದು ಬೇರೆ ಒಂದು ಬ್ರಾಂಡ್ ಬೆಂಗಳೂರು 1 ಲಕ್ಷ ಕೋಟಿ. ಹೊಟ್ಟೆಗಿಟ್ಟಿಲ್ಲ, ಜುಟ್ಟಿಗೆ ಮಲ್ಗೆವು, ಗುಂಡಿ ಮುಚ್ಚಕ್ ದುಡ್ಡಿಲ್ಲ, ಇಲ್ಲಿ 1 ಲಕ್ಷ ಕೋಟಿ. ಏನನ್ನ ಬೆಂಗಳೂರು ಬಗ್ಗೆ ಗೊತ್ತಿಲ್ಲ ಇದ್ದಿದ್ರೆ ಇವ್ರು ಹೇಳಿದ್ರು ನಾವು ಕೇಳ್ಬೋದಾಗಿತ್ತು. ನೋಡೋಣ. ಟನಲ್ ವರ್ಕ್ ಮೊನ್ನೆ ಸಭೆಯಲ್ಲಿ ಹೇಳಿದ್ದೀನಿ, ಟನಲ್ ವರ್ಕ್ ಏನಾರು ಆಗ್ಬಿಟ್ರೆ 7 ಅದ್ಭುತಗಳಲ್ಲಿ 8ನೇ ಅದ್ಭುತ. ಸೂರ್ಯ ಚಂದ್ರ ಇರೋರ್ಗೆ ಇದಾಗಲ್ಲ ಅಂತ ನಾನು ಹೇಳಿದ್ದೀನಿ. ನೋಡೋಣ ಏನ್ ಮಾಡ್ತಾರೆ, ಪಾಪ ಮಾಡ್ಲಿ. ಈಗ ರಾಜಕಾಲುವೆಗೆ ಸಂಬಂಧಪಟ್ಟಂತೆ
ಕೆಲವು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಆ ದಾಖಲೆ ಬಂದಿದ ತಕ್ಷಣ ಗವರ್ನರ್ ಅವರ ಅನುಮತಿ ಕೇಳ್ತೀನಿ ಪ್ರಾಸಿಕ್ಯೂಷನ್ಗೆ. ಇದನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಟೆಂಡರ್ ಓಪನ್ ಆದ್ರೆ 5ರಿಂದ 10% ಇವತ್ತು ನಿಮ್ಮ ಮಾಧ್ಯಮನೇ ನಾಳೆ ನ್ಯಾಯಾಲಯದಲ್ಲಿ ಸಾಕ್ಷಿ. ಇವತ್ತು ನಿಮ್ಮ ಹತ್ರ ಏನ್ ಮಾತಾಡ್ತಾ ಇದ್ದೀನಿ ಇದು ಸಾಕ್ಷಿಯಾಗಿ ಪರಿಗಣಿಸ್ಬೇಕಾಗತ್ತೆ. ಫೈನಾನ್ಷಿಯಲ್ ಬಿಡ್ ಇನ್ನು ಓಪನ್ ಆಗಿಲ್ಲ. ಟೆಕ್ನಿಕಲ್ ಬಿಡ್ ನಾನು ಹೇಳಿದ್ದಾಗಿದೆ. ಅದಕ್ಕೆ ಅದು ಓಪನ್ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇಡಿ, CBI, ಗವರ್ನರ್, ಲೋಕಾಯುಕ್ತ ಎಲ್ಲ ಕಡೆ ಕೊಟ್ಟಿದ್ದೀನಿ. ನೋಡೋಣ. ಬೆಂಗಳೂರು ನಗರದ ದುಡ್ಡು ಆಂಧ್ರ ಗುತ್ತಿಗೆದಾರರು ಹೋಗೋದಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ನಮ್ಮ ರಾಜ್ಯದ ಗುತ್ತಿಗೆದಾರರು ಇವತ್ತು ಮನೆ ಮಠ ಮಾರ್ಕೊಂಡು ಇವತ್ತು ನಿಲ್ಲಕ್ಕೆ ನೆಲೆ ಇಲ್ಲದೆ ಇರೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಆ ಗುತ್ತಿಗೆದಾರರಿಗೆ ರಕ್ಷಣೆ ಕೊಡಬೇಕು. ಇಲ್ಲಿನ ಗುತ್ತಿಗೆದಾರರು ಕಾಮಗಾರಿಗಳು ಮಾಡಬೇಕು. ನಿಮ್ಮ ಹಣದ ವ್ಯಾಮೋಹಕ್ಕೆ ಪರ ರಾಜ್ಯದ ಗುತ್ತಿಗೆದಾರಗಳನ್ನ ತಂದು ಇಲ್ಲಿ ಬೆಳೆಸುವಂತ ಕೆಲಸ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ನೋಡ್ರಿ, ನೀವು ಕೇಸ್ ಹಾಕಿದೆ ಅಂತ ನೀವ್ ಅನ್ಕೊಳ್ತೀರಿ. DK ಶಿವಕುಮಾರ್ ನನ್ನ ಬಾಂಧವ್ಯ ಸ್ನೇಹ ಇವತ್ತಿಂದಲ್ಲ, ಇದು ಗೊತ್ತಿರ್ಲಿ. ನೀವ್ ಯಾರಾದ್ರೂ ಏನಪ್ಪಾ ಮುನಿರತ್ನ MLA, DK ಶಿವಕುಮಾರ್ ಉಪಮುಖ್ಯಮಂತ್ರಿ, ಅದು ಸುಳ್ಳು. ನಾವಿಬ್ರು ಬೆಂಗಳೂರು ನಗರದಲ್ಲಿ ಓಡಾಡುವಾಗ ಇದ್ದಂತ ವಾಹನಗಳು ಅಂಬಾಸೆಡರು, ಫಿಯೇಟು, ಲ್ಯಾಂಬ್ರೆಟಾ, ವೆಸ್ಪಾ, ಬುಲೆಟು, ಜಾವ. ಇಷ್ಟೇ ಬೆಂಗಳೂರು. ಆವತ್ತಿನ ಸ್ನೇಹಿತರುಗಳು ನಾವು, ಇದು ಗೊತ್ತಿರ್ಲಿ. ಇವತ್ತಿನ ಸ್ನೇಹಿತರಲ್ಲ. ನನ್ನ ವಯಸ್ಸು 21, DK ಶಿವಕುಮಾರ್ ವಯಸ್ಸು 21ನೇ ವಯಸ್ಸಿನಲ್ಲಿ ನಾವಿಬ್ರು ಸ್ನೇಹಿತರು. ಬಹುಶಃ DK ಶಿವಕುಮಾರ್ಗೆ ಬರ್ದಂತ ಆ ಬರಹ ಇದೆಯಲ್ಲ, ಹಣೆ ಬರಹ, ಬಿಲ್ ಗೇಟ್ಸ್ಗೂ ಬರ್ದಿಲ್ಲ, ಬಿಲ್ ಕ್ಲಿಂಟನ್ಗೂ ಬರ್ದಿಲ್ಲ, ಆದಾನಿಗೂ ಬರ್ದಿಲ್ಲ, ಅಂಬಾನಿಗೂ ಬರ್ದಿಲ್ಲ. ನನ್ನ ಕಣ್ಣೆದುರುಗಡೆ ಬೆಳವಣಿಗೆ. ಯಾವುದೋ ಪೂರ್ವ ಜನ್ಮದ ಪುಣ್ಯ, ಒಳ್ಳೇದಾಗ್ಲಿ. ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು, ಹನಿ ಟ್ರ್ಯಾಪ್ ಮಾಡೋದು, ಈ ರೀತಿ ಪರದ ರಾಜ್ಯದವ್ರನ್ನ ಕರ್ಕೊಂಡ್ಬಂದು ಟೆಂಡರ್ಗಳು ಕೊಡೋದು, ಇದನ್ನೆಲ್ಲ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿನಲ್ಲಿ ಒಳ್ಳೇದಾಗ್ಲಿ ಅಂತ ಬಯಸೋದ್ರಲ್ಲಿ ನಾನು ಒಬ್ಬ ಇದ್ದೀನಿ. ಯಾಕಂದ್ರೆ ನನ್ನ 21ನೇ ವಯಸ್ಸಿನ ಸ್ನೇಹಿತ. ಹಂಗಾಗಿ ಮುಂದಿಕಾರು ತಿದ್ಕೊಂಡ್ಲಿ ಅಂತ ಹೇಳ್ತಾ ಇದ್ದೀನಿ ಹೊರ್ತು ಬೇರೆ ಯಾವ ಉದ್ದೇಶನಲ್ಲ. ನನಗ್ ಮಾಡಿದ್ದು ಪಾಪ ಕೃತ್ಯ ಇನ್ಯಾರಿಗೂ ಮಾಡೋದು ಬೇಡ. ವಿಧಾನಸೌಧದಲ್ಲಿ ರೇಪ್ ಆಗಿದೆ, ಪ್ರೂವ್ ಆಗ್ಬಿಟ್ಟಿದೆ ಅಂತಾರೆ. ಶಿವಕುಮಾರ್ ಅವ್ರಿಗೊಂದು ಮಾತು ಹೇಳ್ತೀನಿ. ನೀವು ದೈವ ಭಕ್ತರು, ನೀವು ಬಹಳ ಪೂಜೆಗಳು ಮಾಡಿ, ನಿಮಗೂ ಕುಟುಂಬ ಇದೆ. ನೀವು ಕರೆದ ಕಡೆ ನಿಮ್ಮ ಕುಟುಂಬನ ಕರ್ಕೊಂಬನ್ನಿ, ನಾನು ಕರ್ಕೊಂಬರ್ತೀನಿ. ನಾನು ಪ್ರಮಾಣ ಮಾಡ್ತೀನಿ ಈ ಅತ್ಯಾಚಾರ ಮಾಡಿಲ್ಲ ಅಂತ. ನೀವು ಪ್ರಮಾಣ ಮಾಡಿ ಈ ಅತ್ಯಾಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಈ ಸುಳ್ಳು ಪ್ರಕರಣದಲ್ಲಿ ನಾನು ಏನು ಮಾಡಿಲ್ಲ ಅಂತ ನೀವು ಹೇಳಿ ನೋಡ. ಆ ಭಗವಂತನಿಗೆ ಬಿಟ್ಬಿಡೋಣ. ನೀವು ಯಾವಾಗ ಯಾರ ಹತ್ರ ಹೋದ್ರಿ, ಯಾವಾಗ ರೇಪ್ ಕೇಸ್ ಕೊಡಕ್ಕೆ ಹೆಂಗೆ ಕುಮ್ಮು ಕೊಟ್ಟಿದ್ದೀರಿ, HIV ಕಥೆನ ಹೆಂಗ್ ಕಟ್ಟಿದ್ದೀರಿ, ಎಲ್ಲ ಗೊತ್ತಿದೆ. ಎಲ್ಲ ಪ್ರತಿಯೊಂದು ಗೊತ್ತಿದೆ. ನನ್ನನ್ನ ತೇಜೋವಧೆ ಮಾಡಿ ನೀವ್ ಏನ್ ಸಾಧನೆ ಮಾಡ್ತೀರಿ? ಏನು ಪ್ರಯೋಜನ? ನನ್ನ ಕುಟುಂಬಕ್ಕೆ ನಾನೇ ಮೊದಲು, ನಾನೇ ಕೊನೆ ರಾಜಕಾರಣ. ಇನ್ನೊಬ್ಬರಿಗೆ ಯಾರನ್ನ ಇರ್ಬೇಕು ಅನ್ನೋ ಆಸೆ ಇದ್ದಿದ್ರೆ ನೀವು ನನಗೆ ಏನನ್ನ ದ್ವೇಷ ಸಾಧಿಸ್ಬೋದು. ನಾನೇ ಕೊನೆ. ನನ್ನ ಮೇಲೆ ಇಂಥದ್ದು ಮಾಡಬಾರ್ದಾಗಿ. ದೇವರು ನಿಮಗೆ ಕ್ಷಮಿಸಲ್ಲ. ಈಗಲೂ ಹೇಳ್ತೀನಿ, ತಿದ್ದುಕೊಳ್ರಿ. ಇವತ್ತು ನನಗೆ ಮಾಡಿರೋದು ನಾಳೆ ಇದು ನಿಮ್ ಕುಟುಂಬಕ್ಕೆ ಆಗಲ್ಲ ಅನ್ನೋದನ್ನ ಮರಿಬೇಡ್ರಿ. ನಿಮ್ ಕಣ್ಣೆದುರುಗಡೆ ಆಗಿಲ್ಲ ಅಂದ್ರೂ ನೀವು ಮರೆಯಾಗಿದ್ದ ದಿವಸ ಆದ್ರೂ ಇದನ್ನ ಯಾರಾದ್ರೂ ಒಬ್ರು ಅನುಭವಿಸ್ತಾರೆ. ಬೇಡ, ಬಿಟ್ಬಿಡಿ. ನ್ಯಾಯಯುತವಾದ ಜೀವನ ಮಾಡ್ರಿ, ಒಳ್ಳೆ ರೀತಿನಲ್ಲಿ ಮಾಡ್ರಿ. ಇಷ್ಟು ಕೆಟ್ಟ ಆಲೋಚನೆ ಇಟ್ಕೊಂಡು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಂಥ ಆಲೋಚನೆಗಳನ್ನ ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಂಡು ಒಂದಾಗಿ ಪ್ರೀತಿಯಿಂದ ಬಾಳೋದ್ ಕಲೀರಿ. 40 ವರ್ಷದ ರಾಜಕಾರಣಿ, 40 ಜನ MLA ಇಲ್ಲ ನಿಮ್ ಜೊತೆ. ಇದು ನಿಮ್ಮ ರಾಜಕೀಯ, ಇದು ನೀವು ಬೆಳೆಸ್ಕೊಂಡ್ ಬಂದಿರೋ ಸ್ನೇಹ, ಇದು ನಿಮ್ಮ ರಾಜಕೀಯದ ಬೆಳವಣಿಗೆ. ದಯವಿಟ್ಟು ತಿದ್ದುಕೊಂಡು ಇನ್ನು ಮುಂದಕ್ಕಿಂತ
ಸಣ್ಣ ಸಣ್ಣ ಆಲೋಚನೆ ಬಿಟ್ಟು ದೊಡ್ಡ ಮನುಷ್ಯರಾಗಿ ಬದುಕ್ರಿ. ನಿಮ್ಗೂ 63 64 ವರ್ಷ ಆಗಿದೆ. ಈಗಾಗ್ಲೇ ಕಿಡ್ನಿ ಅರ್ಧ ಹೋಗಿರತ್ತೆ, ನನಗೂ ಅರ್ಧ ಹೋಗಿರತ್ತೆ. ಇನ್ನೆಷ್ಟು ದಿನ ಇರುತ್ತೆ ನಮ್ ಕಿಡ್ನಿ ಲಿವರ್ಗಳು? ಬೇಕಾ ಇವೆಲ್ಲ? ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕ್ಬೇಕು, ನಾನು ಮಾತ್ರೆ ತಿಂದು ಬದುಕ್ಬೇಕು. ಏನಕ್ಕೆ ಬೇಕು ಈ ತರ ದ್ವೇಷ? ಈಗ ಮಾತ್ರೆ ಬಿಟ್ರೆ ನೀವು ಬದುಕ್ತೀರಾ? ಬದುಕಲ್ಲ. ನಾನ್ ಮಾತ್ರೆ ಬಿಟ್ರೆ ಬದುಕ್ತೀನ? ಬದುಕಲ್ಲ. ನನ್ ಮೇಲೆ ಯಾಕೆ ರೇಪ್ ಕೇಸ್ ಹಾಕ್ಸಿದ್ರಿ? ಸರಿನಾ ನೀವು ಮಾಡ್ತಾ ಇರೋದು? ಬಿಟ್ಬಿಡ್ರಿ ಸಾಕು. ಏನಕ್ಕೆ ಬೇಕು? ಇನ್ ಮುಂದಕ್ಕಾದ್ರೂ ಒಳ್ಳೆ ರೀತಿನಲ್ಲಿ ಎಲ್ಲರನ್ನು ಜೊತೆಲಿ ತಗೊಂಡೋಗಂತದ್ ಮಾಡ್ರಿ. ದ್ವೇಷ ಸಾಧನೆ ಮಾಡೋದ್ ಬಿಡ್ರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.